Hello everyone, welcome to Encourage India IAS. ಈ ವಿಡಿಯೋದಲ್ಲಿ ನಾನು ಡಾಕ್ಯುಮೆಂಟ್ ವೆರಿಫಿಕೇಶನ್ ಫಾರ್ ದ ಪೋಸ್ಟ್ ಆಫ್ ಗ್ರೂಪ್ ಸಿ RPC ಅಂದರೆ ಇದರಲ್ಲಿ ಇಂಡಸ್ಟ್ರಿಯಲ್ ಎಕ್ಸ್ಟೆನ್ಷನ್ ಆಫೀಸರ್ ಹಾಗೂ ಜೂನಿಯರ್ ಇಂಜಿನಿಯರ್ ಇನ್ ವಾಟರ್ ರಿಸೋರ್ಸ್ ಡಿಪಾರ್ಟ್ಮೆಂಟ್ ಇವರ ಡಾಕ್ಯುಮೆಂಟ್ ವೆರಿಫಿಕೇಶನ್ ಇನ್ಕ್ಲೂಡಿಂಗ್ ಲೈಬ್ರೇರಿಯನ್ ಇವರ ಡಾಕ್ಯುಮೆಂಟ್ ವೆರಿಫಿಕೇಶನ್ ಡೇಟ್ಸ್ ಇದ್ರ ಬಗ್ಗೆ ಈ ಕಂಪ್ಲೀಟ್ ವಿಡಿಯೋ ಇರುತ್ತೆ. ಇಲ್ಲಿ ನೀವು ಕಂಪ್ಲೀಟ್ ಆಗಿ ಅಬ್ಸರ್ವ್ ಮಾಡಬಹುದು ನೋಡಿ. ಇಂಡಸ್ಟ್ರಿಯಲ್ ಎಕ್ಸ್ಟೆನ್ಷನ್ ಆಫೀಸರ್ ನಿಮಗೆ 50 ಪೋಸ್ಟ್ಗಳು 50 ಪೋಸ್ಟ್ಗಳನ್ನ ಡಾಕ್ಯುಮೆಂಟ್ ವೆರಿಫಿಕೇಶನ್ ಡೇಟ್ ಬಂದಿದ್ದೆ 19 ಫೆಬ್ರವರಿ 2026 ಅಂದ್ರೆ ನಾಳೆ ಬೆಳಗ್ಗೆ 10 ಗಂಟೆ ಹಾಗೂ ಮಧ್ಯಾಹ್ನ 2:30 ಗಂಟೆಗಿರುತ್ತೆ. ನೆಕ್ಸ್ಟ್ ಬಂದಿದೆ ಜಲಸಂಪನ್ಮೂಲ ಇಲಾಖೆ ಅಂದ್ರೆ WRD ವಾಟರ್ ರಿಸೋರ್ಸ್ ಡಿಪಾರ್ಟ್ಮೆಂಟ್ ಅಲ್ಲಿನ ಜೂನಿಯರ್ ಇಂಜಿನಿಯರ್ ಸಿವಿಲ್ 216 ಪೋಸ್ಟ್ಗಳು. ಇದರ ಡಾಕ್ಯುಮೆಂಟ್ ವೆರಿಫಿಕೇಶನ್ ಬಂದಿದೆ 20 ಫೆಬ್ರವರಿ 2026ರಿಂದ 26 ಫೆಬ್ರವರಿ 2026ರವರೆಗೆ ಬೆಳಗ್ಗೆ 10 ಗಂಟೆಗೆ ಒಂದು ಬ್ಯಾಚ್ ಇರುತ್ತೆ, ಮತ್ತೆ ಮಧ್ಯಾಹ್ನ 2:30ಗೆ ಇನ್ನೊಂದು ಬ್ಯಾಚ್ ಇರುತ್ತೆ. ಮತ್ತೆ ಜೂನಿಯರ್ ಇಂಜಿನಿಯರ್ ಸಿವಿಲ್ 54 ಪೋಸ್ಟ್ಗಳು. ಇದಕ್ಕೆ ಸೇಮ್ ಡೇಟ್ಸ್ 26 ಫೆಬ್ರವರಿ 2026 ಅಂದ್ರೆ 216 ಪೋಸ್ಟ್ ಸಿವಿಲ್ ಜೂನಿಯರ್ ಇಂಜಿನಿಯರ್ ಆದ ಮೇಲೆ ನೆಕ್ಸ್ಟ್ 54 ಪೋಸ್ಟ್ಗೆ ನಿಮಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಟಾರ್ಟ್ ಆಗುತ್ತೆ. ಅದು ಯಾವಾಗಂದ್ರೆ ಫೆಬ್ರವರಿ 26ರಿಂದ ಸ್ಟಾರ್ಟ್ ಆಗುತ್ತೆ. ಇದು 2 ಬ್ಯಾಚಸ್ ಅಲ್ಲಿ ನಡೆಯುತ್ತೆ. ಒಂದು ಮಾರ್ನಿಂಗ್ 10 ಗಂಟೆಗೆ ಸೆಕೆಂಡ್ ಬ್ಯಾಚ್ ಬಂದಿದೆ, ಮಧ್ಯಾಹ್ನ 2:30 ಗಂಟೆಗೆ. ಇದರ ಜೊತೆಗೆ ಸಾರ್ವಜನಿಕ ಗ್ರಂಥಾಲಯ ಇಲಾಖೆಯಲ್ಲಿ ಸಹಾಯಕ ಗ್ರಂಥಪಾಲಕ 13 ಪೋಸ್ಟ್ಗಳು. ಇವರು ಡಾಕ್ಯುಮೆಂಟ್ ವೆರಿಫಿಕೇಶನ್ ಸಹ ಈ ಸೇಮ್ ಡೇಟ್ಸ್ ಅಲ್ಲಿ ನಡೆಯುತ್ತೆ. ಸೊ ದಿಸ್ ಇಸ್ ದ ಕ್ರೂಷಿಯಲ್ ಇನ್ಫಾರ್ಮೇಶನ್. ನಿಮಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಯಾವ್ದಾವ್ದು ಡಾಕ್ಯುಮೆಂಟ್ಸ್ ಬೇಕು ಅಂತ ಹೇಳಿದ್ರೆ ನಿಮ್ಗೆ ಅಡ್ರೆಸ್ ಪ್ರೂಫ್ಗೆ ನೀವು ಯಾವ ಡಾಕ್ಯುಮೆಂಟ್ಸ್ ಕೊಟ್ಟಿರ್ತೀರಾ, ಲೈಕ್ ಆಧಾರ್ ಕಾರ್ಡ್ ಅಂಡ್ ಸೆಕೆಂಡ್ರಿ ಬಂದಿದೆ ನಿಮ್ಮ SSLC ಮಾರ್ಕ್ಸ್ ಕಾರ್ಡ್. ನೆಕ್ಸ್ಟ್ ನಿಮಗೆ ಇಂಡಸ್ಟ್ರಿಯಲ್ ಎಕ್ಸ್ಟೆನ್ಷನ್ ಆಫೀಸರ್ ಇದು ಬಂದಿದೆ ಡಿಗ್ರಿ ಬೇಸ್ಡ್ ಮೇಲೆ ಎಕ್ಸಾಮ್ ಆಗಿರುತ್ತೆ. ಸೊ ನಿಮ್ಮ ಡಿಗ್ರಿ ಸರ್ಟಿಫಿಕೇಟ್ಸ್ ಇನ್ಕ್ಲೂಡಿಂಗ್ ಯೋರ್ ಆಲ್ ಸೆಮಿಸ್ಟರ್ ಮಾರ್ಕ್ಸ್ ಕಾರ್ಡ್ಸ್, ಮತ್ತೆ ನಿಮ್ಮ ಕನ್ವೊಕೇಶನ್ ಸರ್ಟಿಫಿಕೇಟ್, ನಿಮ್ಮ ಓವರ್ ಆಲ್ ಡಿಗ್ರಿ ಸರ್ಟಿಫಿಕೇಟ್, ಇದನ್ನ ಎಲ್ಲ ನೀವು ತಗೊಂಡು ಹೋಗ್ಬೇಕಾಗಿರುತ್ತೆ. ಮತ್ತೆ ನಿಮಗೆ ಅಕಸ್ಮಾತ್ ನಿಮಗೆ ಈ ಲೆಟರ್ ಏನಾದರೂ ನಿಮಗೆ ಏನು ಡಾಕ್ಯುಮೆಂಟ್ ವೆರಿಫಿಕೇಶನ್ ಲೆಟರ್ ಏನಾದರೂ ತಲುಪೋದು ಲೇಟ್ ಆಗಿದ್ರೆ ನಿಮ್ಮ ಎಕ್ಸಾಮ್ ಹಾಲ್ ಟಿಕೆಟ್ ಇದನ್ನು ತೆಗೆದುಕೊಂಡು ಹೋಗಿ, ಅಡ್ಮಿಟ್ ಕಾರ್ಡ್ ಅನ್ನು ತಗೊಂಡು ಹೋಗಿ, ಮತ್ತೆ ಆಲ್ ದ ರಿಕ್ವೈರ್ಡ್ ಡಾಕ್ಯುಮೆಂಟ್ಸ್ ಅನ್ನ 2 ಸೆಟ್ ಜೆರಾಕ್ಸ್ ಅಟೆಸ್ಟೆಡ್ ಸಿಗ್ನೇಚರ್ ಮಾಡಿಸ್ಕೊಂಡು ಹೋಗಿ. ಸೊ ಥ್ಯಾಂಕ್ ಯು everyone, all the best who all are selected for the document verification of industrial extension officer, water resource department, junior engineer, civil ಮತ್ತೆ ಲೈಬ್ರೇರಿಯನ್ ಪೋಸ್ಟ್ಸ್ಗೆ. ಈ ಡಾಕ್ಯುಮೆಂಟ್ ವೆರಿಫಿಕೇಶನ್ ಪ್ರೊಸೆಸ್ ಅನ್ನ ನೋಡ್ತಾ ಇದ್ದಂಗೆ ಸುಮಾರು ಜನ ಕೇಳ್ತೀರಾ, ಸರ್ PDO ಡಾಕ್ಯುಮೆಂಟ್ ವೆರಿಫಿಕೇಶನ್ ಯಾವಾಗ ಬರುತ್ತೆ ಸರ್ ಅಂತ. ವಿ ಕ್ಯಾನ್ ಎಕ್ಸ್ಪೆಕ್ಟ್ PDO ಡಾಕ್ಯುಮೆಂಟ್ ವೆರಿಫಿಕೇಶನ್ ಆಸ್ ಸೂನ್ ಆಸ್ ಪಾಸಿಬಲ್. ಥ್ಯಾಂಕ್ ಯು.